ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 71ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಆತನು ನಮಗೆ ಏನಾಗಿದ್ದಾನೆ? ಬಲವಾಗಿರುವಂತಹ ಆಶ್ರಯ ಸ್ಥಾನವಾಗಿದ್ದಾರೆ. ಕರ್ತನು ನಮ್ಮನ್ನ ತನ್ನ ಕೈಗಳಲ್ಲಿ ಇಟ್ಟುಕೊಂಡು ಆತನು ನಮ್ಮನ್ನು ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ನಾವೇನು ಮಾಡಬೇಕು? ಸ್ತೋತ್ರವನ್ನು ಮಾಡಬೇಕು. ಸ್ವಾಮಿ, ನೀನು ನನಗೆ ಆಶ್ರಯ ಸ್ಥಾನವಾಗಿದ್ಯಾ. ದೇವರೇ, ನೀನು ನನಗೆ ಬಲವಾದ ಬಂಡೆಯಾಗಿದ್ಯಾ. ದೇವರೇ, ನೀನು ನನಗೆ ಬಲವಾಗಿರುವಂತಹ ಗುರಾಣಿ ಆಗಿದ್ಯಾ. ನನಗೆ ವಿರೋಧವಾಗಿ ಬರುವಂತಹ ಎಲ್ಲ ಶತ್ರುವಿನ ಕಾರ್ಯಗಳಿಂದ ದೇವರೇ, ನೀನು ನನ್ನನ್ನು ಬಿಡಿಸುವವನಾಗಿದ್ಯಾ ದೇವರೇ ಎಂದು ಕರ್ತನಿಗೆ ನಾವೇನು ಮಾಡಬೇಕು? ಸ್ತೋತ್ರವನ್ನು ಮಾಡಬೇಕು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ತಾನು ನಮ್ಮನ್ನು ಏನು ಮಾಡುವವರಾಗಿದ್ದಾರೆ? ತನ್ನ ಅಂಗೈ ನೆರಳಿನಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸುವವರಾಗಿದ್ದಾರೆ. ಆತನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅವರು ನಮಗೆ ಆಶ್ರಯವನ್ನು ಇವತ್ತು ನಮಗೆ ಕೊಡದೆ ಹೋಗಿದ್ದರೆ ನಾವು ಇವತ್ತು ಸೈತಾನನಿಂದ ಬಾಧಿಸಲ್ಪಡುತ್ತಾ ಇದ್ದೆವು. ದೇವರ ಆತ್ಮನು ನಮಗೆ ಇವತ್ತು ರಕ್ಷಣೆಯನ್ನು ಅನುಗ್ರಹಿಸಿ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನೀನು ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ನೀನು ಅವರಿಗೆ ಬಲವಾದ ಆಶ್ರಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ, ರಕ್ಷಣೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.